ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಒಂದು ಶಾವಂತಿಗೆ ಹೂವು ಅಂದರೆ ತುಂಬಿಲ್ಲದೆ ಇರೋಂಥ ಹೂವು ಶಾವಂತಿಗೆ ಹೂವಲ್ಲಿ ಒಂದು ಹಾರ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಮಾಡಿರೋದು. ನಾನು ಊರಿಂದ ತಂದುವನ್ನ ಕಟ್ತಾ ಇದ್ದೆ, ಇದು ಸೂಜಿಯಲ್ಲಿ ಪೋಣಿಸ್ತಾ ಇದ್ದೆ. ಇದೊಂದು ಚಾಪೆ ಹಾರ ಅಂತೇಳಿ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದೆ ಅಂತೇಳಿ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದು ದೊಡ್ಡ ದೊಡ್ಡ ಶಾವಂತಿಗೆ ಹೂವು, ನಮ್ಮ ಹೊಲದಲ್ಲಿ ಬಿಟ್ಟಿರೋಂಥ ಹೂವು. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಅವತ್ತು ಕಿತ್ಕೊಂಬಂದಿದ್ದೆ. ಮಳೆಯಲ್ಲಿ ತುಂಬ ನೆಂದಿದ್ವಲ್ಲ, ಹಂಗಾಗಿ ತೊಟ್ಟುಗಳೆಲ್ಲ ಕಟ್ಟಾಗಿದ್ವು. ಹಾಗಾಗಿ ಹಾರ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗೋದು ಈ ಥರ ಒಂದು ರೋಲ್ ದಪ್ಪ ದಾರ ಬೇಕು, ಒಂದು ಕತ್ತರಿ ಬೇಕಾಗುತ್ತೆ. ಈ ಥರ ಟೀಪಾಯ್ ಸಹಾಯದಿಂದ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿರಿ. ಫಸ್ಟು ಒಂದು ದಾರನ, ಅದೇ ದಪ್ಪ ದಾರನ ಟೀಪೈಗೆ ಕಾಲು ಬರುತ್ತಲ್ಲ ಕಂಬಿ, ಅದಕ್ಕೆ ಒಂದು ಗಂಟು ಹಾಕಿದ್ದೀನಿ. ನಂತರ ಒಂದು ದೊಡ್ಡ ಎಳೆ, ಒಂದು ಅರ್ಧ ಎಳೆ ತಗೊಂಡಿದ್ದೀನಿ. ಅಂದರೆ ಹಾರ ಎಷ್ಟು ಬೇಕೋ ಅದ್ರದ್ದು ಒಂದು ಅಳತೆ, ಅದಕ್ಕಿಂತ ಎಕ್ಸ್ಟ್ರಾ ಒಂದು ದಾರ. ಹಂಗೆ ನೋಡ್ರಲ್ಲಿ ಮೂರು ಲೈನ್ ದಾರ ತಗೊಂಡಿದ್ದೀನಿ. ಆ ದಾರದಲ್ಲಿ ಎರಡು ದಾರ ಒಂದು ಸೈಜ್ ಮಾಡಿ, ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಒಂದು ಗಂಟು ಹಾಕ್ಕೊಳ್ಬೇಕು. ಎಡ್ಜಲ್ಲಿ ಒಂದು ಗಂಟು ಹಾಕಿ ಅದು ರೆಡಿ ಮಾಡ್ಕೊತ ಇದ್ದೀನಿ ನೋಡಿರಿ. ಆ ಥರ ಗಂಟು ಹಾಕ್ಕೊಬೇಕು. ಅದು ಗಂಟು ಹಾಕಿದರೆ ಅಲ್ಲಿಂದ ಹಾರ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಯಾವ ರೀತಿ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಹಾರ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನಮ್ಮದು ಇದು ತಿಮ್ಮಪ್ಪನ ಫೋಟೋ ಇದೆ ದೊಡ್ಡದು, ಅದಕ್ಕೆ ಈ ಥರ ಮಾಡಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಫೋಟೋಗೆ ಹಾಕಿರೋ ಹಾರದ್ದು ವಿಡಿಯೋನೂ ಹಾಕ್ತೀನಿ. ಈಗ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿರಿ. ಫಸ್ಟ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡೆ. ಈಗ 2 ಲೈನು ಕೈಯಲ್ಲೇ ಐತೆ. ಎಕ್ಸ್ಟ್ರಾ ಒಂದು ಎಳೆ ಹಿಂದ್ಗಡೆ ಐತೆ ನೋಡಿರಿ, ನನ್ನ ಕೈ ಹಿಂದ್ಗಡೆ ಐತೆ. ಅವನ್ನ ಮೇಲ್ಗಡೆಯಿಂದ ಇಡಬೇಕು. ದಾರ ಮೇಲಿರಬೇಕು, ಕೆಳಗಡೆ ಹೂ ಬರಬೇಕು. ಮತ್ತು ಅದು ದಳ ಇರುತ್ತಲ್ಲ, ದಾರನ ಎಲ್ಲ ಮುಚ್ಚಾಕ್ಕೊಳ್ಬೇಕು. ಅಂತಂದರೆ ಫುಲ್ ದಾರ ಕಾಣ್ದಿರಂಗೆ ಇದು ಮಾಡಬೇಕು. ಗೊಲೆ ಹಾಕ್ಯಂತ ಹೋಗ್ಬೇಕು. ಕೈಯಲ್ಲಿ ಹೂ ಹಿಡ್ಕೊಂಡು ಒಂದು ಬಿಗಿಯಾಗಿ ಎಳಿಬೇಕು. ಎಳೆದಾಗ ಟೈಟಾಗಿ ಕುತ್ಕೊಳ್ಳುತ್ತೆ. 2 ದಾರದ್ದು ಮಧ್ಯೆ ಹೂವು ಇಟ್ಟಿರ್ತೀವ, ಅದರ ದಾರನ ಪ್ಯಾಕ್ ಮಾಡುತ್ತೆ. ಅಂದರೆ ಕಾಣದೇ ಇರೋ ರೀತಿ ಮಾಡುತ್ತೆ. ಅದು ಹೆಂಗೆ ಕಟ್ಟಿದ್ವಿ ಹಿಂದ್ಲಿಂದ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ದಳ ಮುಚ್ಚಾಕ್ಕೊಂಬಿಡುತ್ತೆ. ಆ ದಪ್ಪ ದಾರನ ಕಾಣ್ದಿದ್ದಂಗೆ ಮುಚ್ಚಾಕ್ಕೊಳತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ. ಈ ಥರ ನೋಡಿರಿ. ಹಂಗೆ ಒಂದ್ರ ಪಕ್ಕ ಒಂದಿಟ್ಟು ಗೊಲೆ ಹಾಕ್ಯಂತ ಹೋಗ್ಬೇಕು. ಇದು ಗೊಲೆ ಅಂತೀವಿ, ಇಲ್ಲ ಸರ್ಗುಣಿಕೆ ಅಂತಲೂ ಅಂತಾರೆ. ಆ ಥರ ಹಾಕ್ಯಂತ ಹೋದರೆ ಇದು ದೊಡ್ಡ ಹೂವು, ಡೇರೆ ಹೂವಿನ ಥರ ದೊಡ್ಡ ಶಾವಂತಿಗೆ. ಇದು ನಮ್ಮ ಹೊಲದಲ್ಲಿ ಬಿಟ್ಟಿರೋಂಥ ಶಾವಂತಿಗೆ. ಅದು ನಾನು ಮಳೇಲಿ ಕಿತ್ತನಲ್ಲ, ಎಲ್ಲ ಕಟ್ಟಾಗಿ ಬಂದಿತ್ತು, ಕೆಸರಿತ್ತು ಅಂತೇಳಿ ಬೇಗ ಕಿತ್ತಿದ್ದ. ಮತ್ತು ಹಳ್ಳಿ ಕಡೆ ಈ ಥರದ್ದು ಕಟ್ಬೇಕಾದ್ರೆ ಇದೆಲ್ಲ ವೇಸ್ಟು, ತಿಪ್ಪೆಗೆ ಹಾಕ್ಬಿಡ್ತಾರೆ. ನಮ್ಮ ಮನೆಗೆಲ್ಲ ತಿಪ್ಪೆಗೆ ರಾಶಿ ಹಾಕಿರ್ತಾರೆ. ಒಂದು ಹಾರ ಆಗಿದೆ, ಅದು ವಿಡಿಯೋ ಅಷ್ಟೇ ಹಾಕ್ತೇನೆ, ದೊಡ್ಡ ಲಾಂಗ್ ವಿಡಿಯೋ ಆಗುತ್ತೆ ಅಂತ. ಇನ್ನೊಂದು ಮಾಡ್ತಿದ್ದೀನಿ ನೋಡಿರಿ. ಒಂದು ಕಡೆದು ಮಾಡಿದ್ದೀನಿ, ಇನ್ನೊಂದು ಕಡೆದು ಮಾಡ್ತಾಯಿದ್ದೀನಿ, ಮತ್ತೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರ್ತಿ ನೋಡ್ಕೊಂಡ್ಲಿ ಅನ್ನೋ ಇದಕ್ಕೆ ಇನ್ನೊಂದು ಸರ್ತಿ ತೋರಿಸ್ತಿದ್ದೀನಿ. 3 ಎಳೆ ಇರಬೇಕು ದಾರ, ಒಂದು ಮಾತ್ರ ಎಕ್ಸ್ಟ್ರಾ ಒಂದು ಸ್ವಲ್ಪ ಉದ್ದ ಇರಬೇಕು. ನಾವು ಸ್ಟಾರ್ಟ್ ಮಾಡಿದರೆ ಬಂದುಬಿಡುತ್ತೆ. ಅದು ನಾವು ಯಾವ ರೀತಿ ಮಾಡಬೇಕಂತೇಳಿ ಬರುತ್ತೆ ಐಡಿಯಾ. ಕೆಲವರಿಗೆ ನೋಡ್ತಲೇ ಬರುತ್ತೆ, ಕೆಲವ್ರಿಗೆ ಗೊತ್ತಾಗದಿದ್ದರೆ ಒಂದು ಸತಿ ಅಲ್ಲ 2 ಸತಿ ನೋಡ್ಬೋದು. ಸೂಪರಾಗಿತ್ತು.